ಈಗ ಧ್ವಜಾರೋಹಣ ಮಾಡಿದ್ದು ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ್ದು. ಅವರ ಯೋಗ್ಯತೆಯೂ ಇದೆ, ಅರ್ಹತೆಯೂ ಇದೆ. ಹೋರಾಟದಲ್ಲಿ ಭಾಗವಹಿಸಿದಂಥ ತ್ಯಾಗದ ಪ್ರತೀಕವಾದಂಥ ವ್ಯಕ್ತಿ ಇದ್ದಾರೆ. ಸೊ ಅವರು ಹಾರಾಟ ಮಾಡಿದ್ದು, ಹಾರಿಸಿದ್ದು ಒಂದು ಹೆಮ್ಮೆಯ ವಿಷಯ, ಗರ್ವದ ವಿಷಯ ಅಂತ ಹೇಳ್ತೀನಿ ನಾನು. ಸೊ ಅಂಥ ಒಬ್ಬ ಮಹಾನ್ ವ್ಯಕ್ತಿಯಿಂದನೇ ಇವತ್ತು ಧ್ವಜಾರೋಹಣ ಆಗಿದ್ದು, ಇದೊಂದು ಅತ್ಯಂತ ಸ್ವಾಭಿಮಾನಾಸ್ಪದ ಅಂತನ್ನುವಂಥದ್ದು ನಾನು. ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಧರ್ಮವನ್ನ ಅವಮಾನ, ಅಪಮಾನ, ಅಪಪ್ರಚಾರ ಮಾಡ್ತಾ ಇರುವಂಥದ್ದು ಇವತ್ತಿಂದೇನಲ್ಲ, ಹಿಂದಿನಿಂದನೂ ನಡ್ಕೊಂಡು ಬಂದಿದೆ. ಹಿಂದೆ ಚಾರ್ವಾಕ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವರು ಇದೇ ರೀತಿ ಹಿಂದೂ ಧರ್ಮವನ್ನು ನಾಸ್ತಿಕವಾದಿಯ ವಿಚಾರಧಾರೆಯನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡಿದ. ಸೊ ಆ ನಂತರ ಇಸ್ಲಾಂ, ಕಮ್ಯುನಿಸ್ಟು, ಕ್ರಿಶ್ಚಿಯನ್ರು, ವಿಶೇಷವಾಗಿ ಕಾಂಗ್ರೆಸ್ನವರು, ಇವರೆಲ್ಲರೂ ಕೂಡ ಹಿಂದೂ ಧರ್ಮವನ್ನು ಅಪಪ್ರಚಾರ ಮಾಡೋದು, ಅವಹೇಳನ ಮಾಡೋದು, ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ್ದೇ ವಿಷಯ ತಗೊಂಡ್ರೆ, ಧರ್ಮಸ್ಥಳದ ಒಂದು ಹೆಗಲ ಮೇಲೆ ಬಂದೂಕಿಟ್ಟು ಹಿಂದುತ್ವವನ್ನು ಗುರಿ ಇಟ್ಟಿದ್ದಾರೆ. ಸೊ ಅಲ್ಲಿ ಧರ್ಮಸ್ಥಳ ಯಾವುದೇ ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದ ಇಲ್ಲದೆ ನಿರಂತರವಾದಂಥ ಒಂದು ಧರ್ಮದ ಪ್ರಚಾರ, ಹಿಂದುತ್ವದ ವಿಚಾರಧಾರೆಯನ್ನು ಪ್ರಸಾರ ಮಾಡ್ತಾ ಇರುವಂಥ ಒಂದು ಶ್ರೇಷ್ಠ ಕ್ಷೇತ್ರ ಅದು. ಅದನ್ನು ಕುಲಗೆಡಿಸ್ಬೇಕು, ಅದನ್ನು ಬದನಾಮ್ ಮಾಡಬೇಕು, ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ ಅನ್ನುವಂಥದ್ದು ಸುಳ್ಳು ಸುದ್ದಿಯನ್ನು ಹರಡಿಸಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದಂಥ ಕುಕೃತ್ಯ ಇದು. ಆದರೆ ಅದರ ಘನತೆ, ಗೌರವ, ಪವಿತ್ರತೆಯನ್ನು ಇವರೇನು ಮಾಡೋಕ್ಕಾಗಲ್ಲ. ಹಾಗೇನೆ ಇವತ್ತು ಶನಿ ಸಂಗನಾಥರು ಇರ್ಬೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು, ಹೀಗೆ ಅನೇಕ ಕಡೆಗೆ ಇವತ್ತು ಈ ರೀತಿಯ ಮಾಡಿದ್ದಾರೆ. ನಮ್ಮ ಹಿಂದೂ ಧರ್ಮದ ಗ್ರಂಥಗಳು, ಹಿಂದೂ ಧರ್ಮದ ದೇವರುಗಳು, ಹಿಂದೂ ಧರ್ಮದ ವಿಚಾರಧಾರೆಗಳನ್ನು ಅವಹೇಳನ ಮಾಡುವಂಥ ನಿರಂತರ ರಾಮನ ಮೇಲೆ ಸಾಕಷ್ಟು ರೀತಿಯ ಅಪಪ್ರಚಾರವನ್ನು ಮಾಡಿದರು. ಇತ್ತೀಚೆಗೆ ಒಬ್ಬ ಮಾಜಿ ಕಾಂಗ್ರೆಸ್ಸಿನ ಲೀಡರ್, ನಾಯಕಿಯಾಗಿದ್ದರು ಮತ್ತು ಮಾಜಿ ಸಚಿವೆ ಕೂಡ ಆಗಿದ್ದರು, ಲಲಿತಾ ನಾಯಕ್, BT ಲಲಿತಾ ನಾಯಕ್ ಅವರು ಏನು ಮಾತಾಡ್ತಾರೆ, ರಾಮ, ಲಕ್ಷ್ಮಣ ಮತ್ತು ರಾವಣ ಕ್ರೂರಿಗಳಾಗಿದ್ದರು ಅಂತೇಳಿ. ಏನು ಇದರ ಅರ್ಥ ಏನು? ನಿಮ್ಮ ಹಿನ್ನೆಲೆ ಏನಿದೆ? ನೀವು ಒಟ್ಟು ಟೋಟಲ್ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಹಿಂದೂ ದೇವರುಗಳನ್ನು ಬೈಯೋದೇ ನಿಮ್ಮ ವಿಚಾರಧಾರೆನಾ? ನೀವು ಏನು ಮಾಡಿದರೂ ಕೂಡ ಹಿಂದೂ ಧರ್ಮದ ಬೇರನ್ನು ಕೂಡ ಒಂದು ಸ್ವಲ್ಪ ಅಲ್ಲಾಡಿಸೋಕ್ಕಾಗಲ್ಲ. ಸೊ ಇದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಇದನ್ನು ಈಗ ಕ್ರೂರಿಗಳು, ರಾಮ ಲಕ್ಷ್ಮಣ ಕ್ರೂರಿಗಳು ಅಂತನ್ನುವಂಥದ್ದು ಹೇಗೆ, ಯಾವ ರೀತಿ ಹೇಳ್ತೀರಿ? ಇದರಿಂದ ಏನಾದರೂ ಅನಾಹುತ ಆಗಿದೆಯಾ? ಹಾಗೆ ನೋಡಿದರೆ ಇಸ್ಲಾಮಿನ ಕುರಾನಿನ ನಾವು ತಗೊಂಡ್ರೆ ಎಷ್ಟು ಕುರಾನು, ಬೈಬಲ್ ಮೂಲಕ ಯುದ್ಧಗಳು ಎಷ್ಟಾಗಿದ್ದಾವೆ, ಅನಾಹುತಗಳು ಎಷ್ಟಾಗಿದ್ದಾವೆ. ದೇಶಗಳ ಮಧ್ಯದಲ್ಲಿ ದ್ವೇಷಗಳನ್ನು ನಿರ್ಮಾಣ ಮಾಡಿದಂಥ ಈ ಎರಡು ಗ್ರಂಥಗಳ ಬಗ್ಗೆ ಮಾತನಾಡೋ ಧೈರ್ಯ ಇಲ್ಲ, ತಾಕತ್ತಿಲ್ಲ. ಇಸ್ಲಾಂ ಬಗ್ಗೆ, ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡೋಕ್ಕೆ ನಿಮ್ಮ ಕಡೆ ತಾಕತ್ತಿಲ್ಲ. ಹಿಂದೂ ಧರ್ಮ ಶಾಂತತೆ, ತಾಳ್ಮೆಯಿಂದ ಇರುವಂಥ ಹಿಂದೂ ಧರ್ಮವನ್ನು ಕೆಣಕ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಸೂರ್ಯನಿಗೆ ಉಗುಳಿದಾಗ ಆಗುತ್ತೆ, ಸೂರ್ಯನಿಗೆ ಉಗುಳಿದ್ರೆ ನಿಮ್ಮ ಮೈ ಮೇಲೆ ಬೀಳುತ್ತೆ. ಸೊ ಆ ಮಾದರಿಯಲ್ಲಿ ಇವತ್ತು ಎಡಪಂಥೀಯವರು, ಇಸ್ಲಾಮಿಕ್ ಶಕ್ತಿಗಳು, ಕ್ರಿಶ್ಚಿಯನ್ರು ಮತ್ತು ವಿಶೇಷವಾಗಿ ಕಾಂಗ್ರೆಸ್ನವರು ಹಿಂದೂ ಧರ್ಮವನ್ನು ಅವಮಾನ ಮಾಡ್ತಾ ಇರೋದು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಇರುವಂಥ ನಾಗರಿಕರು, ಯುವಕರು, ಯುವತಿಯರು ಧರ್ಮದ ಬಗ್ಗೆ ಜಾಗೃತಿ ಮಾಡ್ತಾ ಆಗ್ತಾ ಇರುವಂಥದ್ದು ಕಡಿಮೆ. ಇದನ್ನು ಕಳೆದ 100 ವರ್ಷದಿಂದ RSS ವಿಚಾರಧಾರೆಯನ್ನು, ಹಿಂದುತ್ವದ ವಿಚಾರಧಾರೆಯನ್ನು ಬಿತ್ತುತ್ತಾ ಇದೆ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಅವರು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಗೃತಿ ಮೂಡಿಸುವಂಥ ಹಿಂದೂ ಸಂಘಟನೆಗಳು, ಹಿಂದೂ ಸಂತರು ಮತ್ತು ಹಿಂದೂ ಗ್ರಂಥಗಳು ಇವತ್ತು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಹಿಂದೂ ಯುವಕರು ಇವತ್ತು ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಮೊಬೈಲ್ ಮೂಲಕ ಸಾಕಷ್ಟು ರೀತಿಯ ಮಾಹಿತಿಗಳ ಮೂಲಕ ಜಾಗೃತಿಯನ್ನು ಆಗ್ತಾ ಇದೆ ಮತ್ತು ಇನ್ನೂ ಆಗಬೇಕು ಅಂತನ್ನುವಂಥದ್ದು ಕೂಡ ನನ್ನ ಅನಿಸಿಕೆ.
ಈ ನನಗೆ ಈಗ 70 ವಯಸ್ಸು, 120 ಕೇಸುಗಳಾಯಿತು, ಗಡೀಪಾರುಗಳನ್ನು ಮಾಡ್ತಾ ಬಂದರು. ಆದರೂ ಹಿಂದುತ್ವದ ವಿಚಾರಧಾರೆಯನ್ನು ಕೊನೆಯ ತನಕ ಮುಟ್ಟಬೇಕು, ಹಿಂದೂಗಳೆಲ್ಲ ಸ್ವಾಭಿಮಾನಿಯಾಗಿ ಬದುಕಬೇಕು ಈ ದೇಶದಲ್ಲಿ ಅನ್ನುವಂಥದ್ದೇ ನನ್ನ ತುಡಿತ ಇದೆ. ನನ್ನಲ್ಲಿ ಇರುವಂಥ ಶಕ್ತಿ ನನ್ನ ಸ್ವಂತದ್ದಲ್ಲ, ಇದು ದೇವರ ಶಕ್ತಿ, ಇದು ಧರ್ಮದ ಶಕ್ತಿ ಇದು. ಸೊ ಈ ವಿಚಾರಧಾರೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಈ ಕಾರ್ಯವನ್ನು ನನಗೆ ನನ್ನ ಗುರುಗಳು, ನನ್ನ ದೇವರುಗಳು ನನಗೆ ಈ ಹಿಂದುತ್ವದ ವಿಚಾರಧಾರೆ ಪ್ರೇರಣೆ ಕೊಡ್ತಾ ಇದೆ ಅಂತನ್ನುವಂಥದ್ದು ನಾನು